ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್. ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ, ಹಾಗಾಗಿ ನಮ್ಮ ಸೋಮವಾರ ನಮ್ಮ ವನದೇವರ ವಾರ ರೀ. ಇದು ನಮ್ಮದು ವಾರ ಆಗಿರುತ್ತದೆ, ಸೋಮವಾರ ಶುಕ್ರವಾರ. ಹಾಗಾಗಿ ಸೋಮವಾರ ಅಂತೂ ಎಲ್ಲನೂ ಫೋಟೋ ತೆಗೆದು ಜಗಲಿಯನ್ನೆಲ್ಲನೂ ನೀಟಾಗಿ ಒರೆಸ್ಕೊಂಡು ಫೋಟೋಯನ್ನೆಲ್ಲನೂ ಒರೆಸ್ಕೊಂಡು ನೀಟಾಗಿ ಕುಂಕುಮ ಬತ್ತಿ ಹಚ್ಚಿರ್ತೀವಲ್ರಿ, ಅದು ಹಂಗೆ ಕಲೆಗಳಿರ್ತಾವೆ ರೀ. ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಇವಾಗ ಕಟ್ಟೆನೆಲ್ಲ ಇಟ್ಟು ಫೋಟೋಯನ್ನೆಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ತಿದ್ದೀನಿ ನೋಡಿರಿ. ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ಇಲ್ಲೇ ಹೂವನ್ನು ತಂದಿತ್ರಿ ಗುರುವಾರ. ಅದು ನಮ್ದು ಇಲ್ಲೇ ಹುಳಿಯಾರ ಸಂತೆ ಗುರುವಾರ ರೀ. 2 ಮಾರು ತಂದಿತ್ರಿ. ತುಂಬ ಚೆನ್ನಾಗಿರ್ತಾವೆ ರೀ ಹೂವು ಅಂತೂ. ಮರುದಿನಾನು ಒಂಚೂರು ಬಾಡಿರಲ್ರಿ, ತೆಗಿಯೋಕೆ ಬೇಜಾರ ರೀ. ಆದ್ರೂ ಹೂವನ್ನು ಇಟ್ಟು ಪೂಜೆ ಮಾಡಬಾರ್ದಂತ್ರಿ. ಹಾಗಾಗಿ ಅವು ಎಷ್ಟೇ ಬಾಡಲಿಲ್ಲ ಅಂದ್ರೂ ಅವನ್ನ ತೆಗೆದು ಪೂಜೆನ ಮಾಡ್ಬೇಕಂತ್ರಿ. ಹಾಗಾಗಿ ಇಲ್ಲೇ ಇವಾಗ ಹೂವು ಇಡ್ತಾ ಇದ್ದೀನಿ ನೋಡಿರಿ. ಹೂವು ನಮ್ಮ ಕಡೆ ಬಾದಾಮಿಲಿ ಅಂತೂ ತುಂಬ ಸಿಗೋದೇ ಇಲ್ಲರಿ, ಕಮ್ಮಿ ರೀ. ಈ ಥರ ಹೂವು ಇರಲ್ಲ. ಅವು ಬೇರೆ ಥರ ಸೇವಂತಿಗೆ ಹೂವು ಸಿಗ್ತಾವ್ರಿ, ಅಷ್ಟೊಂದು ಚೆನ್ನಾಗಿರಂಗಿಲ್ಲ. ಈ ಥರ ಯಾವಾಗಾದರೂ ಬಂದ್ರೂ ತುಂಬ ರೇಟ್ ರೀ. ಅಲ್ಲೇ ಹೂವು ಜಾಸ್ತಿ ಬರೋಂಗಿಲ್ಲ ರೀ ಬಾದಾಮಿಗೆ. ಈ ಕಡೆ ದಾವಣಗೆರೆಯಿಂದ ಈ ಕಡೆಗೆ ತುಂಬ ಚೆನ್ನಾಗಿ ಹೂವು ಸಿಗ್ತಾವ್ರಿ. ಅದ್ರ ಕಮ್ಮಿನೂ ರೇಟು, ಹೂವು ಜಾಸ್ತಿ ಈ ಕಡೆ ಬರೋದ್ರಿ. ಇಲ್ಲೆಲ್ಲ ಪೂಜೆನ ಮಾಡ್ಕೊಂಡು ನೋಡ್ರಿ. ಇವಾಗ ಉದ್ದಿನ ಕಡ್ಡಿ ಬೆಳಗ್ತಾ ಇದ್ದೀನಿ ರೀ. ಪೂಜೆ ಮುಗಿಸ್ಕೊಂಡು ನಮ್ಮ ಅಕ್ಕರು ಈ ಕಡೆ ಸ್ನಾನಕ್ಕೆ ಹೋಗಿದ್ದಾರೆ ರೀ. ನಾ ಪೂಜೆ ಮುಗಿಸ್ಕೊಂಡು ಅಡುಗೆ ಮನೆ ಬಂದು ನೋಡಿರಿ. ಇವಾಗ ಬಂದು ಟೀಗೆ ಇಡ್ತಾ ಇದ್ದೀನಿ ರೀ. ಟೀಗೆ ಇಟ್ಕೊಂಡು ಈ ಕಡೆ ಇವತ್ತು ತಿಂಡಿಗೆ ದೋಸೆಗೆ ಹಾಕಿತ್ರಿ ಅಕ್ಕಿನ. ನಿನ್ನೆ ರಾತ್ರಿನ ದೋಸೆ ಹಿಟ್ಟೆಲ್ಲನೂ ನೈಟೇ ರುಬ್ಬಿಟ್ಟಿದ್ದೀವಿ ರೀ. ಹಾಗಾಗಿ ತಿಂಡಿ ಮಾಡೋಕ್ಕಂತಂದು ಇಲ್ಲೇ ನಮ್ಮ ಅಕ್ಕರು ಆಲೂಗಡ್ಡೆನ ಕುಕ್ಕರಿಗೆ ಹಾಕಿ ಕುದಿಸಿ ಈ ಕಡೆ ಸೈಡಿಗೆ ಇಟ್ಟು ಇದಕ್ಕೆ ಹೋಗಿದ್ದಾರೆ ರೀ. ಅವರು ಜಳಕಕ್ಕೆ ಹೋಗಿದ್ರು. ಅವರು ಬರೋ ಅಷ್ಟರಲ್ಲೇ ಬಂದ ಮೇಲೆ ಚಹಾ ಕುಡಿದ್ರಾಯ್ತು ಅಂತಂದು ನಾವು ಅಷ್ಟು ಒಟ್ಟಿಗೆನೇ ಚಹಾ ಕುಡಿಯೋದ್ರಿ. ನನ್ನ ಮಕ್ಕಳು ಎದ್ದಿದ್ದಿಲ್ಲ ರೀ ಇನ್ನೂ. ಹಾಗಾಗಿ ಆಲೂಗಡ್ಡೆ ಪಲ್ಯನ ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ರೀ. ಈರುಳ್ಳಿ ಹಚ್ಕೊಂಡ್ಬಿಟ್ಟು ಅದನ್ನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇದನ್ನು ಅವ್ರು ಬರೋ ಅಷ್ಟರಲ್ಲಿ ಒಗ್ಗರಣೆಯನ್ನು ಕೊಟ್ಬಿಟ್ಟಿನಿ ರೀ. ಈ ಕಡೆಗೆ ಶೇಂಗಾ ಹುರಿದಿಟ್ಟಾರ್ರಿ. ಶೇಂಗಾ, ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ ತುರಿನ ತುರಿದಿಟ್ಟು ಅವರು ಇದಕ್ಕೆ ಹೋಗಿದ್ದಾರೆ ರೀ ಸ್ನಾನಕ್ಕೆ. ಇವಾಗೆಲ್ಲನೂ ಇದನ್ನು ಪಲ್ಯ ಮಾಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ರೀ. ಆಮೇಲೆ ಎದ್ರೆ ಟೈಮೇ ಸಾಲಲ್ರಿ. ಬೆಳಗ್ಗೆ ಎಷ್ಟು ಬೇಗ ಕೆಲಸಗಳನ್ನು ಮಾಡಿದರು. ಇಲ್ಲೇ ಪಲ್ಯಕ್ಕೆ ಅಲ್ಲೇ ಒಗ್ಗರಣೆ ಕೊಟ್ಟು ಈ ಕಡೆಗೆ ನಮ್ಮ ಅಕ್ಕರೆಲ್ಲ ರೆಡಿ ಮಾಡಿದ್ರಲ್ರಿ. ಅದಕ್ಕೊಂಚೂರು ಉಪ್ಪು, ಸಕ್ಕರೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿಗೆ ಹಾಕ್ಕೊಂಬಂದಿರಿ. ಅದನ್ನು ಚಟ್ನಿನ ಒಗ್ಗರಣೆಗೆ ಹಾಕಿದ್ದೀನಿ ನೋಡಿರಿ. ಇಲ್ಲಿ ಸಾಸಿವೆ, ಎಣ್ಣೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ಉದ್ದಿನಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ಸ್ವಲ್ಪ. ಚಟ್ನಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರೀ. ಅದೆಲ್ಲ ಮೇಲೆ ಗ್ಯಾಸ್ ಆಫ್ ಮಾಡೀನಿ ತೆಳಗಿಳಿವಿ ಚಟ್ನಿ ಜಾರಲ್ಲಿರೋ ಚಟ್ನಿನ ಅದಕ್ಕೆ ಹಾಕ್ಬೇಕ್ರಿ. ಇಲ್ಲಾಂದ್ರೆ ಒಲೆ ಮೇಲೆ ಹಾಕಿಬಿಟ್ರೆ ಚಟ್ನಿ ಗಟ್ಟಿ ಆಗಿಬಿಡು ಒಂಥರ ಇದಾಗ್ಬಿಡ್ತೀರಿ, ಅದು ಗಟ್ಟಿ ಆಗುತ್ತೆ ರೀ. ಇಲ್ಲಿ ನಮ್ಮ ಅಕ್ಕರು ಚಹಾ ಕುಡಿದು ಬಂದಿವ್ರಿ ಎಲ್ಲರೂ. ನನ್ನ ಮಕ್ಕಳು ಎದ್ಲು ಇಲ್ಲೇ ದೋಸೆ ಮಾಡಕತ್ತಿದ್ರು ರೀ. ನಾನು ನನ್ನ ಮಕ್ಕಳನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದು ನೋಡ್ರಿ ಇಲ್ಲೇ ರೆಡಿ ಮಾಡತ್ತೀನಿ ರೀ. ನಾವು ಇವಾಗೂ ಹಿಮಾಲಯ ಬೇಬಿ ಕ್ರೀಮು ಮತ್ತು ಹಿಮಾಲಯ ಪೌಡ್ರು, ಸೋಪು ಮತ್ತು ಕ್ರೀಮನ್ನು ಅದನ್ನೇ ಹಚ್ಚೋದ್ರಿ. ಬಾಡಿ ಲೋಷನ್ ಬೇರೆದು ಹಚ್ಬೇಕ್ರಿ. ಇವಾಗೇನು ದೊಡ್ಡವರಾಗಿದ್ದಾರೆ, ನಡೀತೈತ್ರಿ. ನಾವು ಇನ್ನೂ ಹಚ್ಚಿಲ್ರಿ, ಇದನ್ನೇ ಹಚ್ತಾ ಇದ್ದೀವಿ ರೀ ಇವಾಗೂ. ನನ್ನ ಮಗಳು ಸ್ಕೂಲಿಗೆ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾಳ್ರಿ. ಅವಳು ವಿವೇಕಾನಂದ ಸ್ಕೂಲಿಗೆ ಹೋಗ್ತಾಳ್ರಿ, ಕಿಡ್ಜಿ ಸ್ಕೂಲಿಗೆ. ಇಲ್ಲೇ ಇವಾಗ ರೆಡಿ ಆಗ್ತಾ ಇದ್ದಾಳ್ರಿ. ರೆಡಿ ಮಾಡಿದ ಮೇಲೆ ಅವಳು ಬೆಳಗ್ಗೆ ತಿಂಡಿ ಸರಿಯಾಗಿ ತಿನ್ನಲ್ರಿ. 9:15 ಹೋಗ್ತಾಳಲ್ರಿ. ಲೇಟಾಗಿ ಎದ್ದೇಳ್ತಾಳೆ, ಹೊಟ್ಟೆ ಹಸಿವಾಗಿಲ್ಲ ಅಂತಾಳ್ರಿ. ಹಾಗಾಗಿ ನಾವೇ ತಿನ್ನಿಸ್ಬೇಕ್ರಿ ಅವಳಿಗೆ ತಿಂಡಿನ. ಅವಳು ಹಾಕಿಕೊಟ್ರೆ ತಿನ್ನೋದಿಲ್ರಿ. ಹಾಗಾಗಿ ಇಲ್ಲೇ ಬೇಗ ರೆಡಿ ಮಾಡಿದ್ನಿ ರೀ. ರೆಡಿ ಮಾಡಿಬಿಟ್ಟು ಇಲ್ಲೇ ನಮ್ಮ ಅಕ್ಕರ ಚಟ್ನಿಗೆ ರೆಡಿ ಮಾಡಿಟ್ಟಿದ್ರು. ಆಮೇಲೆ ಅವಳು ಪಲ್ಯ ಅಷ್ಟೊಂದು ಇಷ್ಟಪಡಲ್ರಿ, ನೋಡಲಿ ಅಂತಂದು ಹಚ್ಕೊಂಡಿದ್ದೀನಿ ರೀ. ಇವಾಗ ಅವಳಿಗೆ ತಿನ್ನಿಸ್ತೀನಿ ರೀ. ತಿನ್ನಿಸಿ 9:30 ಅಷ್ಟರಲ್ಲಿ ನಾನೆಲ್ಲನೂ ಡಬ್ಬಿನೆಲ್ಲನೂ ರೆಡಿ ಮಾಡ್ಬೇಕ್ರಿ. ರೆಡಿ ಮಾಡಿ ಆಮೇಲೆ ಅವಳು ಬಸ್ ಬರೋತ್ಲಿ ಅಷ್ಟರಲ್ಲಿ ನಮ್ಮ ಮನೆ ಮುಂದೆನೇ ಬರುತ್ತೆ ರೀ ಬಸ್ಸು. ಇವಾಗ ತಿಂಡಿ ತಿಂತಾ ಇದ್ದಾಳೆ, ರೆಡಿಯಾಗಿದ್ದಾಳೆ.
ಇವಾಗ ತಿನ್ನಿಸ್ತಾ ಇದ್ದೀನಿ ರೀ. ಅವಳು ತಿಂಡಿ ತಿನ್ನಿಸಿ ಇವಾಗ ಬಾಕ್ಸನ್ನು ರೆಡಿ ಮಾಡೋಕೆ ಬಂದೀನಿ ನೋಡಿರಿ. ಬಾಕ್ಸಿಗೆ ಅವಳು ಆಲೂಗಡ್ಡೆ ಪಲ್ಯ ಅಷ್ಟೊಂದು ಇಷ್ಟಪಡಲ್ಲ ರೀ. ಹಾಗಾಗಿ ಚಟ್ನಿ ಆಮೇಲೆ ದೋಸೆ ಇಟ್ಟಿದ್ದೀನಿ ರೀ. ಸ್ನ್ಯಾಕ್ಸಿಗೆ ಇಲ್ಲೇ ಆರೆಂಜ್ ಇಟ್ಟಿದ್ದೀನಿ ನೋಡಿರಿ. ಆರೆಂಜ್ ಇತ್ತು ರೀ. 12 ಗಂಟೆಗೆ ಸ್ನ್ಯಾಕ್ಸ್ ತಿನ್ನೋಕೆ ಕೊಡ್ತಾರೆ ರೀ ಅವರಿಗೆ. ಮಧ್ಯಾಹ್ನ 1 ಗಂಟೆಗೆ ಊಟ ಕೊಡ್ತಾರೆ ರೀ. ಹಾಗಾಗಿ ಸ್ನ್ಯಾಕ್ಸಿಗೆ ಏನಾದರೂ ಒಂದು ಹಣ್ಣಾರ ಇಟ್ಟಿರ್ತೀನಿ, ಇಲ್ಲ ಡ್ರೈ ಫ್ರೂಟ್ಸಾರ ಇಟ್ಟಿರ್ತೀನಿ ನೋಡಿರಿ. ಇವು ನಾವು ಏನಾದರೂ ಒಟ್ನಲ್ಲಿ ಸ್ನ್ಯಾಕ್ಸಿಗೆ ಏನಾದರೂ ಇಡ್ಬೋದು ರೀ. ಆಮೇಲೆ ಇಲ್ಲಿ ಬಾಕ್ಸನ್ನೆಲ್ಲ ಬ್ಯಾಗ್ ರೆಡಿ ಮಾಡಿದ್ದೀನಿ ರೀ. ಇಲ್ಲೇ ಅವಳು ಪೀರಿಯಡ್ ವೈಸು ಫೀಡ್ ಹಾಕಿರ್ತಾರೆ ರೀ, ಆಯಾ ಬುಕ್ಕನ್ನು ಜೋಡಿಸಿಟ್ಟಿನಿ ರೀ. ಅವಳು ಸ್ಕೂಲಿಗೆ ಹೋದ್ಲು ರೀ. ಹೋಗಿಂದ ಇದು ಮಧ್ಯಾಹ್ನ ರೀ. ಸೋಮವಾರ ಇದು ಮಧ್ಯಾಹ್ನದ ಮೇಲೆ ಊಟ ಲೇಟಾಗಿ ಮಾಡಿದ್ದೀರಿ, ಹಸಿವಾಗಿಲ್ಲ ಅಂತಂದು ಇವಾಗ ಇಲ್ಲೇ ಮಂಡಕ್ಕಿ ಅವಲಕ್ಕಿ ಹೆಸರಿತ್ತು ರೀ. ಅದನ್ನು ಮಂಡಕ್ಕಿ ಹಾಕಿ ಕಲಸಾತೀನಿ ನೋಡಿರಿ. ಈ ಕಡೆ ಟೀಗೆ ಇಟ್ಟಿದ್ದೀನಿ. 4:15 ಆಗಿತ್ತು ರೀ ಟೈಮು. ಇವಾಗ ಟೀಗೆ ಹಾಲು ಹಾಕ್ತಾಯಿದ್ದೀನಿ ರೀ. ಮಂಡಕ್ಕಿ ಜೊತೆಗೆ ಟೀನ ಮಂಡಕ್ಕಿ ತಿಂದು ಟೀ ಕುಡಿದ್ರಾತಂತಂದು ಇಲ್ಲೇ ಕಲಸಾತೀನಿ ನೋಡಿರಿ. ಮಂಡಕ್ಕಿನೂ ಇಲ್ಲಿ ಈ ಥರ ಮಂಡಕ್ಕಿ ಸಿಗಲ್ಲ ರೀ. ಸಿಕ್ಕರೂ ತುಂಬ ಜಾಸ್ತಿ ರೇಟ್ ರೀ. ಈ ಕಡೆ ದಪ್ಪ ಜಾಸ್ತಿ ರೀ ಮಂಡಕ್ಕಿ. ಅವು ದಪ್ಪನೇ ಇರ್ತಾವೆ ನೋಡಿರಿ. ಬಡಂಗೆ ಮಾಡ್ತಾರಲ್ಲ ಆ ಥರ ಮಂಡಕ್ಕಿ ಜಾಸ್ತಿ ರೀ ಇಲ್ಲೇ. ಈ ಕಡೆ ಮಂಡಕ್ಕಿ ಚಾನ ಕುಡಿದು ಬಂದಾಯ್ತು ನೋಡಿರಿ. ಇವಾಗ ಕಸ ಗುಡಿಸ್ತಾ ಇದ್ದೀನಿ ರೀ. ರೂಮೆಲ್ಲ ಕಸ ಗುಡಿಸ್ಕೊಂಬಂದೆ ರೀ. ಇಲ್ಲೇ ಹಾಲು ಕಸ ಗುಡಿಸ್ತಾ ಇದ್ದೀನಿ. ನನ್ನ ಮಗಳು ಬರೋ ಅಷ್ಟರಲ್ಲಿ ಒಂದೆರಡು ಇರ್ತಾವಲ್ರಿ ಟೀ ಕುಡ್ದಿದ್ದವನ್ನೆಲ್ಲ ತೊಳ್ಕೊಂಡು ಇವಾಗ ಕಸ ಗುಡಿಸ್ತಾ ಇದ್ದೀನಿ ರೀ. ಇಲ್ಲೇ ನಮ್ಮ ಅಕ್ಕಾರು ನಮ್ಮ ಮನೇಲಿ ರಾಟಿ ಇದೆ ರೀ. ಅವರು ಬ್ಲೌಸ್ ಕಟ್ ಮಾಡಿ ಜಂಪರ್ ಹೊಲಿತಾ ಇದ್ದರು ರೀ. ನಾನು ಹಾಗೆ ಕಸ ಗುಡಿಸ್ಕೊಂಬಂದೆ ರೀ. ಅವೆಲ್ಲ ಬ್ಲೌಸ್ ಪೀಸು ನಮ್ಮದು ಒಲೆ ಇದೆ ರೀ, ಮೇಲ್ಗಡೆ ಹಾಕಕ್ಕೆ ಬರುತ್ತಂತಂದು ಆ ಕಡೆ ಹೊರ್ಕೊಂಡು ಈ ಕಡೆ ದೇವ್ರ ಮನೇನ ಕಸ ಗುಡಿಸ್ತಾ ಇದ್ದೀನಿ ನೋಡಿರಿ. ದೇವ್ರ ಮನೆ ತುಂಬ ಚೆನ್ನಾಗಿದೆ ನೋಡಿರಿ. ಈ ಮನೆಯಲ್ಲಂತರೂ ನಮ್ಮ ಮುಂಚೆ ಅಲ್ಲಿ ಬೇರೆ ಊರಲ್ಲಿದ್ದಾಗ ಅಲ್ಲಿ ದೇವ್ರ ಮನೆಯನ್ನು ಅಡುಗೆ ಮನೆಯಲ್ಲೇ ಇತ್ತು ರೀ. ಹಾಗಾಗಿ ನನ್ನ ಹುಡುಗರೆಲ್ಲನೂ ಅವನ್ನೆಲ್ಲ ಹಿಡಿತಿದ್ರು ರೀ. ಕುಂಕುಮ ಹಚ್ಕೊಳ್ಳೋದು, ಇವತ್ತು ಹಚ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಿದ್ರು ರೀ. ಈ ಮನೆಯಲ್ಲಿ ಕದ ಹಾಕಿರ್ತೀವಲ್ಲ ರೀ ಅವ್ರಿಗೆ ಒಳಗೆ ಹೋಗೋಕೆ ತಾನೇ ಶೂ ಎಲ್ಲ ಬಿಚ್ಚಿ ಬ್ಯಾಗೆಲ್ಲ ಒಳಗೆ ತಾನೇ ಇಡ್ತಾಳೆ ರೀ. ಆಮೇಲೆ ಅವಳ ಕೆಲಸಗಳನ್ನೆಲ್ಲ ಮುಗಿಸಿದ್ವಿ ರೀ. ಇಲ್ಲೇ ಮಕ್ಕ ತಗೊಂಡು ಇವಾಗ 6:30 ಗಂಟೆ ಆಯ್ತು ರೀ. ದೀಪ ಹಚ್ಚಾತೀನಿ ನೋಡಿರಿ ದೇವರಿಗೆ. ದೀಪ ಹಚ್ಚಿಬಿಟ್ಟು ಮತ್ತೆ ಅವಳು ಹೋಮ್ವರ್ಕ್ ಇರ್ತೈತೆ ರೀ. ಎಕ್ಸಾಮ್ ಇತ್ತು ರೀ ಮರುದಿನ ಮ್ಯಾಕ್ಸು. ಹಾಗಾಗಿ ಅವಳಿಗೆ ಮ್ಯಾಕ್ಸ್ ದೀಪ ಹಚ್ಚಿಬಿಟ್ಟು ಇಲ್ಲೇ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ಬೇಕು ರೀ. ಅವಳು ಮುಂದೆ ಕುಂತ್ರೆ ಓದೋದಲ್ರಿ ಯಾವುದೇ ಹುಡುಗರಾಯ್ತು. ಹಾಗಾಗಿ ಅವಳಿಗೆ ಇವಾಗ ಹೋಮ್ವರ್ಕ್ ಮಾಡಿಸ್ಬೇಕು ರೀ. ಇಲ್ಲೇ ದೀಪ ಹಚ್ಚತ್ತೀನಿ ನೋಡಿರಿ. ದೀಪ ಹಚ್ಚಿದ್ರೇ ಆಮೇಲೆ ಅದೊಂಥರನ ಬೇರೆ ಅಲ್ರಿ. ತುಂಬ ಚೆನ್ನಾಗಿ ಅನ್ಸುತ್ತೆ ರೀ ದೀಪ ಹಚ್ಚಿದ ಮೇಲೆ. ಅವ್ರೂ ಸಣ್ಣ ಹುಡ್ರಿಗೆ ಹೇಳ್ಕೊಡ್ಬೇಕು ರೀ ನಾವು. ದೀಪ ಹಚ್ಚೋದನ್ನು ನೋಡ್ತಿರ್ತಾರೆ ಅವರು. ಪೂಜೆ ಮಾಡೋದು ಮುಂದೆ ನಿಲ್ತಿರ್ತಾರೆ ರೀ. ಈಗ ಮಾಡಬೇಕು ಹಾಗೆ ಮಾಡ್ಬೇಕಂತ ಅವ್ರ ತಲೆಯಲ್ಲಿ ಬರ್ತಿರ್ತೈತೆ ರೀ. ಹಾಗಾಗಿ ಅವರಿಗೆ ನಾವು ಕೆಲಸ ಮಾಡ್ತಿರ್ತೀವಲ್ಲ ರೀ, ಅವಾಗ ಅವ್ರಿಗೂ ಸ್ವಲ್ಪ ಹೇಳ್ಕೊಳ್ತಾ ಬರ್ಬೇಕು ರೀ. ಅವರಿಗೂ ನಾವು ಮಾಡೋ ಕೆಲಸಗಳನ್ನೆಲ್ಲ ತಮಗೂ ಒಂದೊಂದು ಸರಿ ತಾವೇ ಮಾಡ್ತಾರೆ ರೀ. ನಾವು ಹೇಳ್ದೇನೆ ರೀ ಅವರು ನಾವೇನು ಕೆಲಸ ಮಾಡ್ತೀವಿ ನೋಡಿರಿ ಅವರು ಅದನ್ನು ಪಾಲಿಸ್ತಾ ಹೋಗ್ತಾರೆ ರೀ. ಇಲ್ಲೇ ನಾನು ದೀಪ ಹಚ್ಚಿ ಬಂದೆ ರೀ. ಅವಳು ಶ್ಲೋಕ ಹೇಳ್ತಾಳೆ ರೀ ನಾನು ದೀಪ ಹಚ್ಬೇಕಾದ್ರೆ. ಇಲ್ಲೇ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ರೀ ನನ್ನ ಮಗಳಿಗೆ. ಅವರು ಡೈರಿಗೆ ಹೋಮ್ವರ್ಕ್ ಏನು ಮಾಡಬೇಕು ಅಂತ ಬರೆದು ಕಳಿಸಿರ್ತಾರೆ ರೀ. ಆ ಡೈರಿ ನೋಡಿಕೊಂಡು ನಾವು ಅವಳಿಗೆ ಹೋಮ್ವರ್ಕ್ ಮಾಡಿಸೋದು ರೀ. ಇಲ್ಲೇ ನನ್ನ ಮಗ ಅವಳು ಓದ್ತಾ ಇದ್ಲಲ್ರಿ, ತಾನು ಸ್ಲೇಟ್ ಹಿಡ್ಕೊಂಡು ಸೀಸ್ ಪೆನ್ಸಿಲ್ ತೊಗೊಂಡು ಸರ್ ಇದನ್ನು ತೊಗೊಂಬಂದನ್ರಿ ಡಸ್ಟರ್. ತಾನೇ ಬರೆಯತ್ತನ್ರಿ. ಅವನೇನು ಅಷ್ಟೊಂದು ಸುಮ್ಮನೆ ರೀ, ತಲೆಯಲ್ಲಿ ಬಂದರೆ ಬರೆಯೋದ್ರಿ. ಅವನಿನ್ನೂ ಸ್ಕೂಲಿಗೆ ಹಾಕಿಲ್ಲ, ಇವನು ನರ್ಸರಿ ರೀ. ಮುಂದಿನ ವರ್ಷದಿಂದ ಹಾಕ್ಬೇಕು ರೀ ಬರೋ ವರ್ಷ. ಅವನ ಜೊತೆಗೇನ ಸ್ವಲ್ಪ ಓದ್ತಾ ಇರ್ತಾನೆ. ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿರಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ವಿಡಿಯೋಕ್ಕೊಂದು ಲೈಕ್ ಕೊಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲನ್ನು. ಸಿಗೋಣ ಇನ್ನೊಂದು ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.